ಎಲ್ರಿಗೂ ನಮಸ್ಕಾರ. ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ. ನಾನು ಹೇಮಪ್ರಿಯಾ. ಈಗ ನಮ್ಮ ಅರ್ಥಶಾಸ್ತ್ರ ಸೆಕೆಂಡ್ PUCನ ಅರ್ಥಶಾಸ್ತ್ರ ಪ್ರಮುಖ ಟಿಪ್ಪಣಿಗಳು ಮತ್ತು ತ್ವರಿತ ಪರಿಷ್ಕರಣೆಯನ್ನು ಮುಂದುವರಿಸೋಣ. ನಾವು ನೋಡ್ತಾ ಇದ್ದಿದ್ದ ವಿಭಾಗ ಮ್ಯಾಕ್ರೋ ಎಕನಾಮಿಕ್ಸ್. ತಿಳಿದಂತೆ ಮ್ಯಾಕ್ರೋ ಎರಡು ವಿಭಾಗಗಳಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನ ಅಧ್ಯಾಯ 4 ಆದಾಯ ಮತ್ತು ಉದ್ಯೋಗದ ನಿರ್ಣಯ. ಈಗ ನಾವು ಮುಂದಿನ ಟಾಪಿಕ್ ನೋಡೋಣ. ಗುಣಕದ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕ್ರಿಯೆ. ನಮಗೆ ಇರುವಂತಹ ಒಂದು ಫಾರ್ವರ್ಡ್ ಬ್ಯಾಕ್ವರ್ಡ್ ಕ್ರಿಯೆಗಳು ಯಾವ್ದು ಅಂದರೆ ಗುಣಕ ಮಲ್ಟಿಪ್ಲೈ. ಗುಣಕ 2 ಅಂಚಿನ ಉಪಕರಣ ಮತ್ತು ಆದ್ದರಿಂದ ಇದು 2 ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಇದು ಬಂದ್ಬಿಟ್ಟು ನಮಗಿರುವಂತಹ ಒಂದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕ್ರಿಯೆ ಅಂತ ಏನಿದೆ, ಇದು ಹೇಗಪ್ಪ ಕ್ರಿಯೇಷನ್ಸ್ ತಗೊಳ್ಳುತ್ತೆ ಅಂದರೆ ನಮ್ಮ ಉಪಕರಣಗಳಿಂದ ಇದು 2 ದಿನಗಳಲ್ಲಿ ಯಾವುದೇ ಒಂದು ನೀವು ಕನ್ಸಿಡರ್ ಮಾಡಿದ್ರೂ ನಮಗೆ ಕಾರ್ಯನಿರ್ವಹಣೆ ಆಗೋದು 2 ದಿನಗಳಲ್ಲಿ. ಮೊದಲನೇದಾಗಿ ಫಾರ್ವರ್ಡ್ ಕ್ರಿಯೆ. ಹೆಚ್ಚುವರಿ ಹೂಡಿಕೆ ಹೆಚ್ಚುವರಿ ಸೃಷ್ಟಿಸುತ್ತದೆ, ಇನ್ನು ಹಲವು ಬಾರಿ ಆದಾಯ. ಅಂದರೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹೆಚ್ಚುವರಿ ಹೂಡಿಕೆ ಮಾಡಿದ್ರೆ ಹೆಚ್ಚುವರಿ ಸೃಷ್ಟಿಸುತ್ತೆ, ಇನ್ನು ಹಲವು ಬಾರಿ ಆದಾಯ. ಅಂದರೆ ನಾವು ಏನೇ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಹೋಗುತ್ತೆ, ನಾವು ಎಷ್ಟಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ ಅದ್ರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಹೋಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ತಕ್ಕಂಗೆ ನಿಮಗೆ ಮಲ್ಟಿಪ್ಲೈಯರ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಎಷ್ಟು ಹೂಡಿಕೆ ಮಾಡ್ತೀರಾ, ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಸೃಷ್ಟಿ ಆಗ್ತಾ ಇರುತ್ತೆ. ಸೊ ಇದರಲ್ಲೂ ಸಹ ನಮಗೆ ಹಲವು ಬಾರಿ ಆದಂತಹ ಆದಾಯಗಳಿವೆ. ನೆಕ್ಸ್ಟ್ ನೋಡೋದಾದರೆ ಹಿಂದುಳಿದ ಕ್ರಮ ಅಂದರೆ ಬ್ಯಾಕ್ವರ್ಡ್ ಅಂತ ಹೇಳ್ತೀವಿ. ಹೂಡಿಕೆಯ ಹಿಂತೆಗೆದುಕೊಳ್ಳುವಿಕೆ ಆದಾಯವನ್ನು ಕಡಿಮೆ ಮಾಡುತ್ತದೆ, ಇನ್ನೂ ಹಲವು ಬಾರಿ. ಅಂದರೆ ಇವಾಗ ನೀವು ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಕೆಲವು ಹಂತಗಳಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಹೂಡಿಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದರಲ್ಲಿ ಆದಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ನು ಹಲವು ನಿಮ್ಮ ಆದಾಯದ ಮೇಲೆ ಇಲ್ಲಿ ಆಧಾರವಾಗಿ ನಿಂತಿರೋದ್ರಿಂದ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ. ಸೊ ನಿಮ್ಮ ಆದಾಯದಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ, ನಿಮ್ಮ ಕೇಪಬಿಲಿಟಿ ಏನು ಅನ್ನೋದು ಸಹ ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಪೂರ್ಣ ಉದ್ಯೋಗ. ಇದು ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಅಲ್ಲಿ ಕೆಲಸ ಮಾಡಬಲ್ಲ ಮತ್ತು ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕೆಲಸಗಾರರು ಚಾಲ್ತಿಯಲ್ಲಿರುವ ವೇತನ ದರದಲ್ಲಿ ಉದ್ಯೋಗವನ್ನು ಪಡೆಯುತ್ತಾರೆ. ಅಂದರೆ ಇವಾಗ ಫುಲ್ ಎಂಪ್ಲಾಯ್ಮೆಂಟ್ ಅಂದಿದ ತಕ್ಷಣ ಏನು, ಸಪೋಸ್ ನಿಮಗೆ ಕೇಪಬಿಲಿಟಿ ಇದೆಯಾ, ನಿಮಗೆ ಎಂಪ್ಲಾಯ್ಮೆಂಟ್ ಬೇಕು, ನಿಮಗೆ ಕೆಲಸ ಬೇಕು, ನಿಮ್ಮ ಹತ್ರ ನೀವು ಮಾಡುವಷ್ಟು ಕೆಪಾಸಿಟಿ ಇದೆಯಾ, ನೀವು ಕೆಲಸ ಮಾಡ್ತೀರಾ, ಹೋದರೂ ಸಹ ನಿಮಗೆ ಇವಾಗ ಇಂಟರ್ವ್ಯೂ ಹೋಗಿದ ತಕ್ಷಣ ನಿಮಗೆ ಕೆಲಸ ಸಿಗುತ್ತಾ. ಸೊ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ, ನೀವು ಕೆಲಸ ಮಾಡೋ ಕೆಪಾಸಿಟಿ ಇದೆಯಾ ಮತ್ತು ಅಲ್ಲಿ ಕೊಡಬೇಕಾಗಿರೋರು ಸಿದ್ಧರಿದ್ದಾರಾ. ಸೊ ಇರುವಂತಹ ಇದೇ ರೀತಿಯಲ್ಲಿ ನೀವು ಹೋಗೋದಾದರೆ ನಿಮ್ಗೆ ಸಪೋಸ್ ಎಲ್ಲ ಹೊಂದಾಣಿಕೆಯಾಗಿ ನಿಮಗೆ ಕೆಲಸ ಸಿಗೋದಾದರೆ ಒಳ್ಳೆ ರಿಸಲ್ಟ್ ಅಲ್ಲ ನಿಮ್ಗೆ ಕೆಲಸ ಬರುತ್ತೆ. ದಟ್ ವಿಲ್ ಬಿ ಯುವರ್ ಫುಲ್ ಎಂಪ್ಲಾಯ್ಮೆಂಟ್. ಅನೈಚ್ಛಿಕ ನಿರುದ್ಯೋಗ ಅಂದರೆ ಇನ್ವಾಲಂಟರಿ ಎಂಪ್ಲಾಯ್ಮೆಂಟ್. ಸಮರ್ಥ ಮತ್ತು ಸಿದ್ಧರಿರುವ ಜನರು ಚಾಲ್ತಿಯಲ್ಲಿರುವ ಕೂಲಿ ದರದಲ್ಲಿ ಕೆಲಸ ಮಾಡಲು. ಅಂದರೆ ಸಪೋಸ್ ನಿಮ್ಗೆ ಎಲ್ಲೂ ಕೆಲಸ ಮಾಡೋಕ್ಕೆ ಸಿಗ್ತಾ ಇಲ್ಲ, ಎಲ್ಲೂ ನಿಮಗೆ ಆದಾಯ ಇಲ್ಲ, ಎಲ್ಲೂ ಹೋದರೂ ಸಹ ನಿಮ್ಮ ಕೆಲಸ ಮಾಡೋಕ್ಕೆ ತುಂಬ ಆಸಕ್ತಿ ಇದೆ. ಸೊ ಈ ಆಸಕ್ತಿ ಇದ್ದಿದ ತಕ್ಷಣ ನಿಮ್ಗೆ ಎಲ್ಲ ಕಡೆ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಅದೇ ರೀತಿ ನಿಮ್ಮ ಸಮರ್ಥತೆ ಮತ್ತು ನೀವು ಸಿದ್ಧ ಇದ್ದೀರಾ ಅಂದರೆ ನೀವು ಅಲ್ಲಿ ಕೂಲಿ ಕೆಲಸಕ್ಕೆ ಹೋದರೂ ಸಹ ನೀವು ಹೋಗಲೇಬೇಕು, ಉದ್ಯೋಗ ಸಿಗುವುದಿಲ್ಲ. ಇನ್ನು ಆ ಅನೈಚ್ಛಿಕ ನಿರುದ್ಯೋಗದ ಪರಿಸ್ಥಿತಿ ಅಂದರೆ ನೀವು ಸಪೋಸ್ ಒಂದೊಂದು ಪರಿಸ್ಥಿತಿ ಹೇಗಪ್ಪ ಇರುತ್ತೆ ಅಂದರೆ ಕೂಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ನೀವು ಸಿದ್ಧರಿದ್ರೂ ಸಹ ನಿಮ್ಮ ಕೂಲಿ ಕೆಲಸವೂ ಸಿಕ್ಕಲ್ಲ. ಸೊ ಅದು ನಮ್ಮ ಅನೈಚ್ಛಿಕ ನಿರುದ್ಯೋಗ. ಜ್ಞಾಪಕಶಾಸ್ತ್ರ ಪರಿಕಲ್ಪನೆ ಹೂಡಿಕೆ ಗುಣಕ. ಜ್ಞಾಪಕಶಾಸ್ತ್ರ ನೆಮಾನಿಕ್ಸ್ ಅಲ್ಲಿ ನಾವು ನೋಡ್ತಾ ಇರೋದು ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್. ಸೊ ಇದರಲ್ಲಿ ನಾವು ಮತ್ತು ಇದು ನೀವು ಹಿಂದಿನ ಸ್ಲೈಡ್ಸಲ್ಲಿ ನೋಡೋದಾದರೆ ಇದೇ ಫಾರ್ಮುಲಾ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ಮೋಸ್ಟ್ 2 to 3 ಟೈಮ್ಸ್. ಸೊ ಆದಾಯದಲ್ಲಿ ಬರುವಂತಹ ಬದಲಾವಣೆಗಳು ಮತ್ತು ಅದರಿಂದ ಹೂಡಿಕೆಯಲ್ಲಿ ಬರುವಂತಹ ಬದಲಾವಣೆಗಳು, ಚೇಂಜ್ ಇನ್ ಇನ್ಕಮ್ ಆ್ಯಂಡ್ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್. ಕೊರಿಯಾ ಚಾರ್ಜ್ ಅಪರಾಧಿ. ಸೊ ಇದು ಕೊರಿಯಾ ಚೇಂಜಸ್ ಅಂತಹ ಕಲ್ಪ್ರಿಟ್ ಏನಿದೆ. ಸೊ ಈ ಕಾನ್ಸೆಪ್ಟ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಕಾನ್ಸೆಪ್ಟೇ ಇದಾಗಿರುತ್ತೆ. ಕೆ ಅಂದರೆ ಹೂಡಿಕೆ ಗುಣಕ, ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್. ಸಿ ಅಂದರೆ ಆದಾಯದಲ್ಲಿ ಬರುವಂತಹ ಬದಲಾವಣೆ, ಮತ್ತು ಸಿ ಅಂದರೆ ಹೂಡಿಕೆಯಲ್ಲಿ ಬರುವಂತಹ ಬದಲಾವಣೆ. ಪ್ರಮುಖ ನಿಯಮಗಳಾದರೆ ಹೂಡಿಕೆ ಗುಣಕ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ನ ನೀವು ಏನಂತ ಕರಿತೀವಿ ಹೂಡಿಕೆ ಗುಣಕ. ಇದು ಆದಾಯದಲ್ಲಿ ಬದಲಾವಣೆ ಮತ್ತು ಹೂಡಿಕೆಯಲ್ಲಿನ ಬದಲಾವಣೆ ನಡುವಿನ ಅನುಪಾತವಾಗಿದೆ. ಸೊ ಇದು ಏನಪ್ಪ ಮೇನ್ ನಮಗೆ ಅಂದರೆ ಈ ರೇಷಿಯೋ ಏನು ಹೇಳ್ತಾ ಇದೆ,
ಇನ್ಕಮ್ನಲ್ಲಿ ಬರುವಂತಹ ಬದಲಾವಣೆ, ಆದಾಯದಲ್ಲಿ ಬದಲಾವಣೆ ಮತ್ತು ಹೂಡಿಕೆಯಲ್ಲಿ ಬದಲಾವಣೆ. ಸೊ ನಿಮ್ಮ ಚೇಂಜಸ್ ಯಾವುದ್ಯಾವ್ದ್ರ ಮೇಲೆ ಇಂಪ್ಲಿಮೆಂಟ್ ಆಗಿರುತ್ತೆ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಮತ್ತು ಚೇಂಜ್ ಇನ್ ಇನ್ಕಮ್ ಮಧ್ಯೆ ಇರುವಂತಹ ಒಂದು ರೇಷಿಯೋ ಏನಿದೆ, ಸೊ ಅದನ್ನು ನಾವು ಹೂಡಿಕೆ ಗುಣಕ ಅಂತ ಕರಿತೀವಿ. ಉದಾಹರಣೆ, ಹೂಡಿಕೆ ಗುಣಕ ಅಂದರೆ ಏನು? ಸೂಕ್ತವಾದದ್ದನ್ನು ಬಳಸಿಕೊಂಡು ಅದರ ಕೆಲಸವನ್ನು ವಿವರಿಸಿ ಸಂಖ್ಯಾತ್ಮಕ ಉದಾಹರಣೆ. ಸೊ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸಹ ಅದನ್ನು ಸೂಕ್ತವಾಗಿ ನೀವು ಆ ಕೆಲಸವನ್ನು ಕಾರ್ಯನಿರ್ವಹಣೆ ಮಾಡಿದ್ದಾದಮೇಲೆ ನೀವು ಅದನ್ನು ಹೇಗಪ್ಪ ವಿವರಿಸ್ತೀರಾ ಅಂದರೆ ಸಂಖ್ಯಾತ್ಮಕ ಉದಾಹರಣೆಯಲ್ಲಿ, ಅಂದರೆ ನ್ಯೂಮರಿಕಲ್ ಎಕ್ಸಾಂಪಲ್ಸಲ್ಲಿ ಅದನ್ನ ವಿವರಣೆ ಮಾಡ್ತೀರಾ. ನಾವು ಅದನ್ನೇ ನೋಡೋಣ. ಹಂತ 1, ಅರ್ಥ. ಹೂಡಿಕೆ ಗುಣಕ ಅಂತಿಮ ಆದಾಯದಲ್ಲಿ ಬದಲಾವಣೆ ಮೇಲೆ ಆರಂಭಿಕ ಹೂಡಿಕೆಯಲ್ಲಿನ ಬದಲಾವಣೆ ಪರಿಣಾಮದ ಅಳತೆಯಾಗಿದೆ. ಸೊ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಇಲ್ಲಿ ಅಂತಿಮ ಅಂದರೆ ಫೈನಲ್ ಚೇಂಜ್ ಇನ್ ಇನ್ಕಮ್ ಏನಿದೆ ಮತ್ತು ಆರಂಭಿಕದಲ್ಲಿ ಹೂಡಿಕೆ ಬದಲಾವಣೆ ಅಂದರೆ ಸ್ಟಾರ್ಟಿಂಗಲ್ಲಿ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಚೇಂಜಸ್ ಏನಿದೆ ಅದರ ಪರಿಣಾಮವೇ ಇಲ್ಲಿ ಅಳತೆ, ಅಂದರೆ ಅದ್ರ ಡಿಫ್ರೆನ್ಸಸ್ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೀವು ವೇಳಾಪಟ್ಟಿ ನೋಡ್ಬೋದು. ಚೇಂಜ್ ಇನ್ ವೈ ಅಂದರೆ ಚೇಂಜ್ ಇನ್ ಇನ್ಕಮ್, ಮತ್ತು ಸಿ ಬಂದ್ಬಿಟ್ಟು ನಿಮಗೆ ಚೇಂಜ್ ಇನ್ ಇನ್ಕಮ್ ವೈ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಬರುವಂತಹದ್ದು ಚೇಂಜ್ ಇನ್ ಇನ್ಕಮ್ ಮತ್ತು ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್, ಸಪ್ಲೈ. ಸೊ ಇಷ್ಟು 1, 2, 3. ಸೊ ಇರುವಂತಹ ಒಂದು ವೇಳಾಪಟ್ಟಿ ನಿಮಗೆ ಕೊಟ್ಟಿರೋದ್ರಲ್ಲಿ ಸೊ ಎಲ್ಲ ಇನ್ಕಮ್ ಚೇಂಜಸ್, ಲೆವೆಲ್ ಆಫ್ ಇನ್ಕಮ್ಸ್ನ ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಸಪ್ಲೈ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹದ್ದು 3 ಡೇಟಾಸ್ 1, 2, 3. ಸೊ 100, 80, 64 ಚೇಂಜ್ ಇನ್ ಇನ್ಕಮ್ ಆದರೆ 80, 64, 51.2 ಇನ್ವೆಸ್ಟ್ಮೆಂಟ್ ಆಗಿ ನಿಮ್ಮ ಚೇಂಜಸ್ ಇನ್ ಸಪ್ಲೈ 20. ಸೊ ಇದ್ರ ಡಿಫ್ರೆನ್ಸ್ ನಾವು ಕಂಡುಹಿಡಿಬೇಕು. ಮತ್ತು ಇದ್ರ ಡಿಫ್ರೆನ್ಸ್ 12.8. ಟೋಟಲ್ ಆಗಿ ಬರುವಂತಹದ್ದು 500, 400, 100. ಸೊ ಇದ್ರ ಕ್ಯಾಲ್ಕುಲೇಷನ್ಸ್ ನೋಡೋಣ. ಹಂತ 3, ಸಂಖ್ಯಾತ್ಮಕ ಉದಾಹರಣೆ. ಸೊ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನಾವು ನೋಡಿರೋದ್ರಾದರೆ ಸಂಖ್ಯಾತ್ಮಕ ಉದಾಹರಣೆ ಅಂತ ನೀವು ನೋಡಿರ್ತೀರ. ಸೊ ಏನೇ ಇದ್ರೂ ಸಹ ನಾವು ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಕೊಡ್ತೀವಿ. ಇಲ್ಲಿ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಏನಿದೆ 100 ಕೋಟಿ ಎಂದು ಭಾವಿಸೋಣ, ಜಸ್ಟ್ ಅಸಂಪ್ಷನ್, ಓಕೆನಾ. 100 crores ಅಂತ ನಾವು ಅಸಂಪ್ಷನ್ ಮಾಡೋಣ. ಮತ್ತು ಎಮ್ ಪಿ ಸಿ ಏನು ಕೊಟ್ಟಿದ್ದಾರೆ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಏನು ಹೇಳಿದ್ದಾರೆ, ಸೊ ಅದು ಸಹ ನಮಗಿಲ್ಲಿ 0.8. ಇದು ಜಸ್ಟ್ ಅಸಂಪ್ಷನ್, ಅಂದರೆ ಒಂದು ರ್ಯಾಂಡಮ್ ವ್ಯಾಲ್ಯೂ ಅದು ಕೊಟ್ಟಿರೋದು. ಸೊ ಇವಾಗ ನೀವು ಏನೇ ಒಂದು ಲೆಕ್ಕಾಚಾರ ಹಾಕಬೇಕು ಅಂದರೆ ಸೊ ನಾವು ಈ ಫಾರ್ಮುಲಾಸ್ನ ನಾವು ಮುಂಚಿತವಾಗೇ ನೋಡಿದ್ವಿ. ಸೊ ಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ನ ಫಾರ್ಮುಲಾ ಏನು, 1/1 - ಎಮ್ ಪಿ ಸಿ ವ್ಯಾಲ್ಯೂ ಬಂದ್ಬಿಟ್ಟು 0.8 ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತು ಇಲ್ಲಿ ಬರೋದಾದರೆ ಸೊ ನೀವು ನೆಕ್ಸ್ಟ್ ಫಾರ್ಮುಲಾ ನೀವು ಏನು ನೋಡ್ತೀರಾ, ಚೇಂಜಸ್ ಇನ್ SY = K × AI ಇರುವಂತಹ ಒಂದು ಫಾರ್ಮುಲಾ, ಇರುವಂತಹ ಒಂದು ಫಂಕ್ಷನ್ಗೆ ನಾವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ 5 × 100 = 500, K × AI ಇಲ್ಲಿರುವಂತಹ ಒಂದು ಚೇಂಜ್ ಇಂಟು S ಆ್ಯಂಡ್ Y. SY is nothing but 5 × 100. ಸೊ ಈ ಕೊಟ್ಟಿರುವಂತಹ ಡೇಟಾದ್ರಲ್ಲಿ ನಾವು ತೊಗೊಂಡ್ರೆ 500 ಬರುತ್ತೆ. ಸೊ ನಾವು ಎಮ್ ಪಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. ಸೊ ನೀವು ನೋಡೋದಾದರೆ ಎಮ್ ಪಿ ಸಿ ಕೊಟ್ಟಿರ್ತಾರೆ K = 1/1 - ಎಮ್ ಪಿ ಸಿ. ಸೊ ನಾವು ಇನ್ನೊಂದು ಫಾರ್ಮುಲಾದ್ರಲ್ಲಿ ಎಮ್ ಪಿ ಎಸ್ ಅಂತಲೂ ನಾವು ನೋಡಿದ್ದೀವಿ. ಸೊ ಎಮ್ ಪಿ ಎಸ್ ಫಾರ್ಮುಲಾನು ಇದೇ ರೀತಿ ಇರುತ್ತೆ. ಸೊ ಎಮ್ ಪಿ ಸಿ ಕನ್ಫ್ಯೂಸ್ ಮಾಡ್ಕೊಳ್ದೆ ಎಮ್ ಪಿ ಸಿ ಒಂದು ವ್ಯಾಲ್ಯೂ ಕೊಟ್ಟಾಗ ಇನ್ನೊಂದು ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ ಸಹ ನಮಗೆ ಲೀನಿಯರ್ ಈಕ್ವೇಷನ್ ನಂತಹ ಒಂದು ಲೀನಿಯರ್ ಫಂಕ್ಷನ್ ಸಹ ಇದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಚೇಂಜ್ ಇನ್ ಕನ್ಸಂಪ್ಷನ್ಗೆ ಎಮ್ ಪಿ ಸಿ ಅದರಿಂದ ನಮಗೆ ಕೊಟ್ಟಿರುವಂತಹ ಒಂದು ಚೇಂಜಸ್ ಇನ್ ಇನ್ಕಮ್ ಜೊತೆ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಎಮ್ ಪಿ ಸಿ 0.8 ಮತ್ತು ಚೇಂಜ್ ಇನ್ ಇನ್ಕಮ್ 500. ಸೊ ಇಫ್ ಯು ಜಸ್ಟ್ ಮಲ್ಟಿಪ್ಲೈ 500 × 0.8 ಮಾಡಿದ್ರೆ ಯು ವಿಲ್ ಅರೈವ್ ಅಟ್ 400. ಸೊ ಅದೇ ರೀತಿ ಎಮ್ ಪಿ ಎಸ್ ವ್ಯಾಲ್ಯೂ, ಸೊ ನಮ್ಗೆ ಇವಾಗ ಕೊಟ್ಟಿರೋದು ಎಮ್ ಪಿ ಸಿ ಒಂದೇ. ಸೊ ಎಮ್ ಪಿ ಸಿ ಒಂದೇ ಕೊಟ್ಟಿದ್ದಾರೆ, ಎಮ್ ಪಿ ಸಿ = 0.8. ನಮಗೆ ಎಮ್ ಪಿ ಎಸ್ ಗೊತ್ತಿಲ್ಲ. ಸೊ ಇಫ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಮ್ ಪಿ ಎಸ್ ದೆನ್ ಯು ಹ್ಯಾವ್ ಅ ಫಾರ್ಮುಲಾ ನೋನ್ ಆಸ್ 1 - ಎಮ್ ಪಿ ಸಿ. MPS = 1 - MPC. So MPS = 1 - 0.8. ಸೊ ಇದೇ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. MPS is 1 - MPC, that is 1 - 0.8 into change in income 500. So 1 - 0.8 again it is 0.2. 1 - 0.8 ಬಂದು 0.2. So 0.2 into 500 it is 100. With this simple calculation you will arrive at the details of change in S and change in C. Okay, with this let's wind up. Thank you.